ಬ್ಲೌಸ್ 450 ಆಗುತ್ತೆ. ಇದು ಪ್ಯಾಚ್ ವರ್ಕ್ ಎಲ್ಲ ಕೊಟ್ಟು ಶೇಪ್ ಎಲ್ಲ ತೆಗೆದು ಮತ್ತೆ ಟ್ಯಾಗ್ ಹಾಕ್ಬೇಕು. ನಿಮ್ಗೆ 550 ಆಗುತ್ತೆ ಬ್ಲೌಸ್, ಬರೀ ಬ್ಲೌಸಿಗೆ ಮಾತ್ರ 550 ಆಗುತ್ತೆ. ಜಾಸ್ತಿ ಆಯ್ತಲ್ವಾ 450 ಅಂದ್ರೆ ಮತ್ತೆ 450ನೇ ಬ್ಲೌಸ್ ಸ್ಟಿಚ್ ಮಾಡಕ್ಕೆ, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ 450ನೇ. ಈ ತರ ನಾರ್ಮಲ್ ಆಗಿ ಸ್ಟಿಚ್ ಮಾಡಕ್ಕೆ 450 ಆಗುತ್ತೆ. ನೀವೆಲ್ಲ ಪ್ಯಾಚ್ ವರ್ಕ್ ಹೇಳಿದೀರಾ, ಕಟ್ಟಕ್ಕೆ ದಾರ ಹೇಳಿದೀರಾ, ಬಫ್ ಇಡ್ಬೇಕು ಅಂತ ಹೇಳಿದಿರಲ್ವಾ, ಹಂಗಾಗಿ ರೇಟ್ ಜಾಸ್ತಿ ಆಗುತ್ತೆ. ಏನ್ ಅದೇ ಥ್ರೆಡ್ ಅಲ್ಲೇ ಮಾಡ್ತಾ ಇರ್ತೀರಾ, ಸ್ವಲ್ಪ ಪ್ಯಾಚ್ ವರ್ಕ್ ಕೊಟ್ಟು ಬಫ್ ಇಡೋದು ಅಷ್ಟೇ ತಾನೇ, ಅಷ್ಟಕ್ಕೆ 550. ಹೌದಪ್ಪ, ಅದೇ ಥ್ರೆಡ್ ಅಲ್ಲೇನೆ. ಈಗ ನಾವು ಈ ದಾರ ಮಾಡ್ಬೇಕು ಅಂದ್ರೆ ದಾರಕ್ಕೂ ಟೈಮ್ ತಗೊಳುತ್ತಲ್ವಾ, ಪ್ಯಾಚ್ ವರ್ಕ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಎಕ್ಸ್ಟ್ರಾ ಟೈಮ್ ತಗೊಳುತ್ತಲ್ವಾ, ಹಂಗಾಗಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಅದೇ ನೀವು ಹೋಟೆಲಿಗೆ ಹೋಗ್ತೀರಾ, ಹೋಟೆಲಿಗೆ ಹೋದಾಗ ದೋಸೆನಲ್ಲಿ ನಾನಾ ತರದ ದೋಸೆಗಳಿರುತ್ತಲ್ವಾ, ಪ್ಲೇನ್ ದೋಸೆ, ಮಸಾಲೆ ದೋಸೆ, ಆನಿಯನ್ ದೋಸೆ ಅಂತ ಹೇಳಿ, ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಅಲ್ಲಿ ಮಾತ್ರ ನೀವು ಎಕ್ಸ್ಟ್ರಾ ಚಾರ್ಜ್ ಅವ್ರು ಎಷ್ಟು ಹೇಳ್ತಾರೆ ಅಷ್ಟನ್ನು ಕೊಟ್ಟು ಬರ್ತೀರಾ. ಅದೇ ನಮ್ಮ ಹತ್ರ ಯಾಕೆ ಅದೇ ಥ್ರೆಡ್ ಅಲ್ವಾ, ಸ್ವಲ್ಪ ಥ್ರೆಡ್ ಅದ್ರಲ್ಲೇ ಹೊಲಿರಿ ಅಂತೀರಾ. ಅದಕ್ಕೆ ಎಲ್ಲ ಟೈಮ್ ತಗೊಳುತ್ತೆ ತಾನೇ. ಟೈಮ್ ತಗೊಳ್ಳೋದಕ್ಕಿಂತ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀವಿ.